ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಸ್ಯಾಂಡಲ್ವುಡ್ನ ಹಿರಿಯ ನಟಿಯಾಗಿರುವಂತಹ ಉಮಾಶ್ರೀ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್, ನಿನ್ನೆಯ ಕಾರ್ಯಕ್ರಮದಲ್ಲಿ ನೀವು ಕೂಡ ಇದ್ರಿ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದ್ದೀರಿ ಅನ್ಕೊಂತೀನಿ. ತಮ್ಮ ಮೊದಲ ಪ್ರತಿಕ್ರಿಯೆ ಮೇಡಮ್ ಇದಕ್ಕೆ? ಹೌದು, ಅವರ ಒಂದು ಹೋರಾಟ, ನಮ್ಮ ಪಕ್ಷದ ವತಿಯಿಂದ ಹೋರಾಟ ಏನ್ ಮಾಡಿದ್ರು ಮೇಕೆದಾಟಿಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಕೆಲವು ನಟರು ಬರ್ಲಿಲ್ಲ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅದು ಮುಗಿದು ಹೋದ ಕತೆ. ಒಬ್ಬೊಬ್ಬ ನಟರು ಕೂಡ ಒಂದೊಂದು ರೀತಿಯ ಚಿಂತನೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಇಂಡಸ್ಟ್ರಿಯಲ್ಲಿ ಕೆಲವರೊಬ್ಬರು ಬಂದಿದ್ರು. ಅದು ಅವ್ರಿಗೆ ಯಾಕೆ ಅನಿಸ್ತು ಅನ್ನೋದನ್ನ ಅವರು ಮನಸ್ಸು ಬಿಚ್ಚಿ ಹೇಳಿದಾಗ ಅರ್ಥ ಆಗತ್ತೆ. ಅವ್ರಿಗೆಲ್ಲೋ ಒಂದ್ ಕಡೆ ಬಂದಿಲ್ಲ ಅನ್ನೋ ನೋವಿದೆ ಅಂತ ಅದ ಅರ್ಥ. ಮೇಡಮ್, ಆ ಪಾದಯಾತ್ರೆಯ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ರಲ್ವಾ? ನಾನು ಪಕ್ಷ ಮತ್ತು ಪಕ್ಷದ ಕೆಲಸಗಳು ಎಲ್ಲ ನಮ್ಗೆ ಇನ್ಚಾರ್ಜ್ಗಳೆಲ್ಲ ಕೊಟ್ಟಿದ್ರು. ಆಗಷ್ಟೇ ಇನ್ನು ಸಾಧು ಕೋಕಿಲ ಪಕ್ಷಕ್ಕೆ ಸೇರ್ಕೊಂಡಿದ್ರು. ಅವರು ಇದ್ರು. ಸಾರಾ ಗೋವಿಂದ್ ಅವರು ಬಂದಿದ್ರು. ಇನ್ನೂ ಕೆಲವು ನಟರು ಬಂದಿದ್ರು. ವಿಸಿ ಬಂದಿದ್ರು. ಹೀಗೆ ಕೆಲವರು ಯಾರ್ಯಾರಿಗೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಬಿಡುವಿದ್ದು ಆ ಸಬ್ಜೆಕ್ಟ್ ಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಿದ್ಯೋ ಅಂತ ಕಲಾವಿದರೆಲ್ಲ ಬಂದಿದ್ದಾರೆ. ಕೆಲವರೆಲ್ಲ ಬಹುಶಃ ಶೂಟಿಂಗ್ ಅಂತ ಬ್ಯುಸಿ ಇದ್ರೋ ಏನೋ ಗೊತ್ತಿಲ್ಲ. ಅದು ಯಾಕೆ ಬಂದಿಲ್ಲ ಅನ್ನೋದು ಅವ್ರನ್ನೇ ಕೇಳಬೇಕು. ಬಟ್ ಇಲ್ಲಿ ಒಂದು ಸರ್ಕಾರವಾಗಿ ಆ ವೇದಿಕೆಯಲ್ಲಿ ಅವರು ಆ ಸಂದರ್ಭದಲ್ಲಿ ಎಲ್ಲರೂ ಇದ್ದಾರೆ ಇಂಡಸ್ಟ್ರಿ ಅನ್ನೋ ಕಾರಣಕ್ಕೆ ಅವರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಬಹುಶಃ ಅವ್ರು ಮಾತಾಡಿದ್ದಾರೆ ಅನ್ಸುತ್ತೆ. ಬಟ್ ಈ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ನಿನ್ನೆ DCM ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಬರೀ ವಿಜಿ ಮತ್ತು ಸಾಧು ಕೋಕಿಲ ಇಬ್ಬರೇ ಬಂದಿದ್ರು ಅಂತ ಹೇಳಿ. ನಿಮ್ಮ ಹೆಸರನ್ನ ಅವರು ತಗೊಳ್ಳೇ ಇಲ್ಲ. ಇಲ್ಲ, ನನ್ನ ಹೆಸರು ತಗೊಳ್ದೇ ಇದ್ರೆ ಚಿಂತೆ ಇಲ್ಲ ಬಿಡಿ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನು ಬರೀ ಸಿನಿಮಾ ಇಂಡಸ್ಟ್ರಿ ಅಂತ ಅಷ್ಟೇ ಅವ್ರ ಕಡೆ ತಲೆಯಲ್ಲಿಲ್ಲ. ಬಿಕಾಸ್ ನಾನು ತುಂಬಾ ವರ್ಷದಿಂದ ಪಾರ್ಟಿಲೂ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಸಿನಿಮಾ ನಟಿ ಮತ್ತು ರಾಜಕಾರಣಿ ಎರಡೂ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗಾಗಿರುತ್ತೆ. ತೊಂದರೆ ಇಲ್ಲ. ಈಗ ಮೇಡಮ್, ನೀವು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಂಡಿದ್ರಿ. ಸಚಿವರ ಕೆಲಸ ಮಾಡಿದವರು. ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಒಡನಾಟ ಇರುತ್ತೆ. ನಿನ್ನೆಯ ಬಹಿರಂಗ ವೇದಿಕೆಯಲ್ಲಿ ಒಂದು ರೀತಿ ಧಮಕಿ ಹಾಕುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ನಿಮಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ? ಯಾಕೆಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಏನು ಸಣ್ಣ ಮಗು ಅಲ್ಲ. ಅವರು ತುಂಬಾ ಹಿರಿಯ ನಾಯಕರು, ರಾಜಕಾರಣಿಗಳು. ಮತ್ತೆ ರಾಜ್ಯದಲ್ಲಿ ಕನ್ನಡದ ಹೋರಾಟಗಳು, ಚಳುವಳಿಗಳಿಗೆ ಚಿತ್ರರಂಗ ಯಾವ ರೀತಿ ಭಾಗಿಯಾಗಿತ್ತು ಮತ್ತು ಸರ್ಕಾರಗಳ ವಿಚಾರ ಬಂದಾಗ ಸರ್ಕಾರದ ಪರವಾಗಿ ನಿಲ್ಲುವಂತಹ ಸಂದರ್ಭಗಳು ಅಥವಾ ಭಾಷೆಯ ಪರವಾಗಿ ನಿಲ್ಲುವಂತಹ ಸಂದರ್ಭಗಳು ಅಥವಾ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬೀಳುವಂತಹ ಸಂದರ್ಭಗಳು ನಮ್ಮ ಚಿತ್ರರಂಗದ ಚರಿತ್ರೆಯನ್ನು ನೋಡಿದಾಗ ಬಹಳಷ್ಟಿದೆ. ಅದು ಅವ್ರಿಗೆಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ಅವರು ಕೂಡ ಎಕ್ಸಿಬಿಟರ್ ಆಗಿದ್ದರಿಂದ ಅವ್ರಿಗೂ ಎಲ್ಲ ಗೊತ್ತಿದೆ. ಗೊತ್ತಾಯ್ತು. ಅಂಬರೀಷ್ ಅವರು ಇವರೆಲ್ಲ ಬಹಳ ದೊಡ್ಡ ಒಳ್ಳೆಯ ಸ್ನೇಹಿತರಾಗಿ ಸಿನಿಮಾ ಇಂಡಸ್ಟ್ರಿ ಜೊತೆಲೆ ಬಂದಂಥವ್ರು. ಬಹುಶಃ ಹಂಗೆಲ್ಲ ಧಮಕಿ ಹಾಕಿ ಮಾತಾಡೋ ಗುಣ ಅವ್ರದ್ದು ಅಲ್ಲ ಅಂತ ನಾನು ಅಂತೀನಿ. ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಇಂಡಸ್ಟ್ರಿಯವರ ಜೊತೆಯಲ್ಲಿ ಇರುವಂತಹ ಸಲಿಗೆಯ ಆಧಾರದ ಮೇಲೆ ಮಾತಾಡಿರಬಹುದು ಅಂತ ನಾನು ಭಾವಿಸ್ತೀನಿ. ಬಟ್ ಬಹಿರಂಗವಾಗಿ ಮಾತಾಡಿರೋದ್ರಿಂದ ಇದಕ್ಕೆ ಈ ಒಂದು ಅರ್ಥ ಬಂದಿದೆ. ಅವರ ಒಂದು ದಾಷ್ಟ್ಯ, ಅಹಂಕಾರ ಅಂತ ಅನಿಸ್ತಾ ಇದೆ ಜನಗಳಿಗೆ. ಅಷ್ಟೇ ಬಿಟ್ರೆ ಅವರು ನಾಟ್ ಪೇಂಟೆಡ್ ಅದನ್ನ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಅಂತಲ್ಲ. ಅವರು ಸಲಿಗೆಯ ಮಾತಿರಬಹುದು ಅಂತ ನಾನು ತಿಳ್ಕೊತೀನಿ. ಬಟ್ ಉದ್ದೇಶಪೂರ್ವಕವಾಗಿಯೇ ಅವರು ಹೇಳಿರ್ತಾರೆ ಅಂತ ಅನ್ನೋಕ್ಕೂ ಬರಲ್ಲ. ಅವರು ಒಬ್ಬ ಗವರ್ಮೆಂಟ್, ಒಬ್ಬ ನಾಯಕರು, ಒಂದು ಗವರ್ಮೆಂಟ್ ಅಲ್ಲಿ ಇರೋಂಥವ್ರು. ಹಂಗೆಲ್ಲ ಉದ್ದೇಶಪೂರ್ವಕವಾಗಿ ಮಾತಾಡಕ್ ಬರೋದಿಲ್ಲ. ನಾನು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಸ್ಯಾಂಡಲ್ವುಡ್ನ ಹಿರಿಯ ನಟಿ ಆಗಿರುವಂತಹ ಉಮಾಶ್ರೀ ಅವರ ಮಾತು. ಡಿ ಕೆ ಶಿವಕುಮಾರ್ ನಿನ್ನೆಯ ಆ ರೀತಿಯ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಸ್ಯಾಂಡಲ್ವುಡ್ನ ಜೊತೆಗೆ ಅವರಿಗಿರುವಂತಹ ನಂಟಿನ ಮೂಲಕ ಹೇಳಿರಬಹುದೇ ಹೊರತು ಯಾವುದೇ ದರ್ಪ ಅಥವಾ ದಾರ್ಷ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರಾ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದವು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರಲಿ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ
ಐ ನೋ ದಟ್. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರಾ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡ್ದು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರಲಿ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಇದು DCM DK ಶಿವಕುಮಾರ್ ಅವರ ಮಾತು. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಆಡಿರುವಂತಹ ಇದೇ ಮಾತು ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗ್ತಾ ಇದೆ. ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು DCM DK ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸ್ಯಾಂಡಲ್ವುಡ್ನ ಸಿನಿ ರಸಿಕರಿಗೆ, ಸಿನಿಗಣ್ಯರಿಗೆ ಧಮಕಿ ಹಾಕುವಂತಹ ಕೆಲಸವನ್ನು DCM DK ಶಿವಕುಮಾರ್ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಈಗ ಮುಂಚೂಣಿ ಬರ್ತಾ ಇದೆ. ನಟ್ಟು ಬೋಲ್ಟನ್ನು ಎಲ್ಲೆಲ್ಲಿ ಟೈಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನುವಂತಹ ಮಾತುಗಳನ್ನು ಸ್ವತಃ DCM DK ಶಿವಕುಮಾರೇ ಹೇಳಿರೋದ್ರಿಂದ ಬಹಳ ಚರ್ಚೆಗೆ ಇದೇ ಮಾತು ಈಗ ಕಾರಣವಾಗ್ತಾ ಇರುವಂಥದ್ದು. ಮೇಕೆದಾಟು ಪಾದಯಾತ್ರೆಗೆ ಇಬ್ಬರು ನಟರನ್ನು ಹೊರತುಪಡಿಸಿ ಮತ್ತಿನ್ಯಾರೂ ಕೂಡ ಬರಲಿಲ್ಲ. ಚೆನ್ನಾಗಿ ತಲೆಯಲ್ಲಿ ಇಟ್ಕೊಬೇಕು ನೀವು. ಪರ್ಮಿಷನ್ ಕೊಡಬೇಡ ಅಂದರೆ ಶೂಟಿಂಗೇ ನಡೆಯಲ್ಲಪ್ಪ ಅನ್ನುವಂತಹ ಮಾತಿದೆಯಲ್ಲ, ಇದೇ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. DCM DK ಶಿವಕುಮಾರ್ ಆ ಮಾತುಗಳನ್ನಾಡುವ ಮೂಲಕ ಯಾವ ರೀತಿಯ ಮೆಸೇಜನ್ನು ಪಾಸ್ ಮಾಡಿದ್ರು ಅನ್ನುವಂತಹ ಚರ್ಚೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ.